ಶ್ರೀ ಹನುಮಂತ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಬಿಳ್ಳನಗಿರಿ ಶಿವಮೊಗ್ಗ ತಾಲೂಕು 3ನೇ ವರ್ಷದ ಅದ್ದೂರಿ ಶ್ರೀ ಹನುಮ ಜಯಂತಿ ಕಾರ್ಯಕ್ರಮ 12ನೇ ಏಪ್ರಿಲ್ 2025ರಂದು ಹನುಮ ಜಯಂತಿ ಪ್ರಯುಕ್ತ ಬೆಳಿಗ್ಗೆ 8 ಗಂಟೆಗೆ ಅಭಿಷೇಕ, 9 ಗಂಟೆಗೆ ರಾಮತಾರಕ ಹೋಮ, 11 ಗಂಟೆಗೆ ಆಂಜನೇಯ ಮೂಲಮಂತ್ರ ಹೋಮ, ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. ಸಮಸ್ತ ಭಕ್ತಾದಿಗಳು ತನು ಮನ ಧನಗಳೊಂದಿಗೆ ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಕೋರುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅರ್ಚಕರು ಮಿಥುನ್ ಅಯ್ಯಂಗಾರ್ 9902719392 999861 92549. ಅಂಬೇಡ್ಕರ್ ಅವರ ಜನ್ಮದಿನದಂದೇ ಏಪ್ರಿಲ್ 14ರಂದು ಸರ್ಕಾರಿ ನೌಕರರ ಭವನದಲ್ಲಿ ಸಂಜೆ 5ರಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 1 ಗಂಟೆ ಸಂಗೀತ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ. ಈ ಪ್ರಶಸ್ತಿಯನ್ನು ವಿತರಿಸಲು ನಾವು ತುಂಬ ನಾಡಿನ ಬೇರೆ ಬೇರೆ ಎಲ್ಲರನ್ನ ಪರಿಶೀಲನೆ ಮಾಡಿ ನಿವೃತ್ತ ಹೈಕೋರ್ಟ್ನ ನ್ಯಾಯಾಧೀಶರುಗಳನ್ನು ಸಂಪರ್ಕಿಸಿದಾಗೂ ಸಹ ಅವರು ಮುಂದಿನ ದಿನದಲ್ಲಿ ಬರ್ತೀನಿ, ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳಿ ಇಬ್ಬರು ನಿವೃತ್ತ ನ್ಯಾಯಾಧೀಶರು ಹೇಳಿದ ನಂತರ ಅವರಿಗೆ ಪೂರಕವಾಗಿ ಪತ್ರಿಕೋದ್ಯಮಕ್ಕೆ ಹಾಗೆ ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ನಾಡೋಜ ಕುಂ ವೀರಭದ್ರಪ್ಪ ಅವರನ್ನು ಕರಿತಾ ಇದ್ದೀವಿ. ಹಾಗೆಯೇ BL ಶಂಕರ್ ಅವರನ್ನು ಕರಿತಾ ಇದ್ದೀವಿ. ಈ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವಂಥ P. ಲಂಕೇಶ್ ಹೆಸರಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. P. ಲಂಕೇಶ್ ಪ್ರಶಸ್ತಿ ಅಂತೇಳಿ ಕಳೆದ 3 ವರ್ಷದ ಅವಧಿಗೆ ನಾವು ಕೋವಿಡ್ಗಿಂತ ಮುಂಚೆನೇ ಇದು ನಿರ್ಣಯಗಳನ್ನು ಮಾಡಿದ್ವಿ, ಇದಕ್ಕೆ ಸಮಿತಿಗಳು ರಚನೆ ಮಾಡಿದ್ವಿ. ಬೇರೆ ಬೇರೆ ಕಾರಣದಿಂದ ಅದು ಮುಂದೋಗ್ತಾ ಬಂದಿತ್ತು. ಹಾಗಾಗಿ ಯಾರು 30 ವರ್ಷಕ್ಕಿಂತ ಹೆಚ್ಚು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಅವರಿಗೆ ಜೀವಮಾನದ ಸಾಧನೆಗಾಗಿ, ಹಾಗೆ ಅವರ ಪತ್ರಿಕೋದ್ಯಮನೇ ಅವರ ಆದ್ಯತೆ ಅಂತ ಹೇಳಿ ಪರಿಗಣಿಸಿದಂಥವ್ರನ್ನ ಗುರುಸ್ಕೊಂಡು P. ಲಂಕೇಶ್ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಮೊದಲು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸಮಾನರೇ ಇದ್ದಾರೆ, ಒಬ್ರಿಗಿಂತ ಒಬ್ಬರು ಅಂತ ಹೇಳಿ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ BL ಶಂಕರ್ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ CS ಷಡಾಕ್ಷರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಮೊದಲನೇದಾಗಿ ಗೋಪಾಲ್ ಯಡಿಗೆರೆ ಅವರು ಕನ್ನಡಪ್ರಭ ಸುದೀರ್ಘ ಅವಧಿ ಸೇವೆ ಸಲ್ಲಿಸಿದ್ದಾರೆ, ಹಾಗೆಯೇ ಪುಸ್ತಕಗಳನ್ನು ತಂದಿದ್ದಾರೆ. ಅವರಿಗೆ P. ಲಂಕೇಶ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಸುಮಾರು 50 ಅವರಿಗೆ 22ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. 23ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಸುಮಾರು 50 ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರೋಂಥ S. ಚಂದ್ರಕಾಂತ್ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗೆ 30 ವರ್ಷಕ್ಕೂ ಹೆಚ್ಚು ಕಾಲ ಒಂದೇ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಳ್ತಾ, ಹಾಗೆಯೇ ಶಿವಮೊಗ್ಗ ಟ್ರಸ್ಟಿಗೆ ಈ ಭವನಕ್ಕೆ ಇವರೆಲ್ಲರೂ ಸಹ ಆಗೋದಕ್ಕೆ ಜಾಗದಿಂದ ಹಿಡಿದು ಎಲ್ಲದಕ್ಕೂ ಕಾರಣೀಭೂತರಾದಂಥವರು K. ತಿಮ್ಮಪ್ಪನವರು, ಅವರಿಗೂ ಸಹ ಈ ಪ್ರಶಸ್ತಿ 24ನೇ ಸಾಲಿಗೆ ಕೊಡ್ತೀವಿ. ಮುಂದಿನ ವರ್ಷ 25ನೇ ಸಾಲಿನ ಪ್ರಶಸ್ತಿ ಇರುತ್ತೆ. ಹಾಗೆ ಕ್ರಿಯಾಶೀಲ ಪತ್ರಿಕೆಯ ಪ್ರಶಸ್ತಿ ಸುಮಾರು 25 ವರ್ಷಕ್ಕೂ ಹೆಚ್ಚು ಕಾಲ ಪ್ರಜಾವಾಣಿಯಲ್ಲಿ ತೀರ್ಥಹಳ್ಳಿಯಲ್ಲಿ ಮನೆ ಮಾತಾಗಿ ಕೆಲಸ ಮಾಡಿದಂಥ ಶಿವಾನಂದ ಕರ್ಕಿ ಅವರಿಗೆ ಕೊಡ್ತಾ ಇದ್ದೀವಿ. ಹಾಗೆ ತಮ್ಮ ಪತ್ರಿಕೋದ್ಯಮದಲ್ಲಿ ಎಲೆಮರೆ ಕಾಯಂತೆ ಕೆಲಸ ಮಾಡ್ಕೊಳ್ತಾ ಬರ್ತಿರೋಂತಹ ಉದಯವಾಣಿಯಲ್ಲಿ ಸುದೀರ್ಘವಾಗಿ 23 ವರ್ಷ, ಹಾಗೆ
4 ವರ್ಷದಿಂದ ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಿರುವಂಥ HK ಸ್ವಾಮಿ ಇವರಿಗೆ 24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಕ್ರಿಯಾಶೀಲ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದು ಒಂದು ಕುಟುಂಬದ ಕಾರ್ಯಕ್ರಮದ ಥರ ತಾವೆಲ್ಲ ಇಲ್ಲಿರೋಂಥ ಪತ್ರಿಕಾ ಮಿತ್ರರು ಕುಟುಂಬ ಸಮೇತ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಬೇಕು ಅನ್ನೋದ್ರ ಜೊತೆಗೆ ಇದರ ಪ್ರಶಸ್ತಿಯ ಮೌಲ್ಯ ನಾವು ಏನು ಕ್ರಿಯಾಶೀಲ ಪತ್ರಕರ್ತ ಪ್ರಶಸ್ತಿ ಹಾಗೆ P. ಲಂಕೇಶ್ ಪ್ರಶಸ್ತಿ 20,000 ನಗದು ಹಾಗೆ ಫಲಕ, ಸನ್ಮಾನ, ಅಭಿನಂದನಾ ಪತ್ರ ಈ ಎಲ್ಲವನ್ನು ಒಳಗೊಂಡಿರುತ್ತೆ. ಇದು P. ಲಂಕೇಶ್ ಪ್ರಶಸ್ತಿ ವಿಜೇತರಿಗೆ 3 ಜನಕ್ಕೂ ತಲಾ 20,000 ನಗದು ರೂಪದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಅದರ ನಗದಾಗಿ ಕೊಡ್ತಾ ಇದ್ದೀವಿ. ಹಾಗೆ ಕ್ರಿಯಾಶೀಲ ಪ್ರಶಸ್ತಿಗೆ ಭಾಜನರಾದಂಥ ಪತ್ರಕರ್ತರಾದಂಥ ಶಿವಾನಂದ ಕರ್ಕಿ ಮತ್ತು ಸ್ವಾಮಿಯವರಿಗೆ ತಲಾ 10,000 ನಗದು, ಪ್ರಶಸ್ತಿ ಫಲಕ ಹಾಗೆ ಅವರ ವಿವರವುಳ್ಳುವಂತಹ ಸ್ಮರಣಿಕೆ ಹಾಗೆ ಸನ್ಮಾನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರು ತಾವೆಲ್ಲರೂ ಕಾರ್ಯ ಒತ್ತಡ ಏನೇ ಇದ್ರೂ ಅಂಬೇಡ್ಕರ್ ಜಯಂತಿ ದಿನ ಅವತ್ತು ಮಧ್ಯಾಹ್ನ ರಜೆ ಇರುತ್ತೆ, ಯಾವುದೇ ಒತ್ತಡ ಇಲ್ಲದೆ ನಾನು ಮತ್ತೊಮ್ಮೆ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಿದ್ದೀನಿ. ಇದು ನಿಮ್ಮ ಮನೆಯ ಕಾರ್ಯಕ್ರಮ. ಈ ಮೂಲಕ ಮುಂದಿನ ದಿನದಲ್ಲಿ ಎಲ್ಲರೂ ಸಹ ಸೀನಿಯರಿಟಿ ಪ್ರಕಾರ ಪ್ರಶಸ್ತಿಗೆ ಅರ್ಹರಿದ್ದೀರಿ. ಮುಂದಿನ ದಿನದಲ್ಲಿ ತುಂಬ ಜನರು ಹೇಳಿದ್ದಾರೆ ಈಗ ಈ ಪ್ರಶಸ್ತಿ ಸಂಖ್ಯೆ ಸ್ವಲ್ಪ ಹೆಚ್ಚಿಸಬೇಕಿತ್ತು ಅಂತೇಳಿ. ಮುಂದಿನ ಕಾರ್ಯಕಾರಿ ಸಮಿತಿ ಅಥವಾ ಆಡಳಿತ ಮಂಡಳಿ ಅದು ಮುಂದೆ ನಿರ್ಧಾರ ತಗೊಳುತ್ತೆ. ಹಾಗಾಗಿ ಈ ನನ್ನ ಅವಧಿಯಲ್ಲಿ ಸಾಕಷ್ಟು ಇಲ್ಲಿ ಖಾಲಿ ಇದ್ದಿದ್ದರಿಂದ ಹಿಡಿದು ಇವತ್ತು ಭವ್ಯವಾದ ಭವನ ನಿರ್ಮಾಣ ಆಗೋದ್ರ ಜೊತೆಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅಣಿಯಾಗೋವರೆಗೂ ಇವತ್ತು ಇಲ್ಲಿಗೆ ಟ್ರಸ್ಟು ಕಾರ್ಯನಿರ್ವಹಿಸಿದೆ. ಮುಂದಿನ ದಿನ ಅವರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಯೋಜನೆಯನ್ನು ರೂಪಿಸೋದ್ರ ಜೊತೆಗೆ ಪತ್ರಕರ್ತರಿಗೆ ಉತ್ತೇಜಿಸಬೇಕು, ಅವರಿಗೂ ಸಹ ಇನ್ನೂ ಹೆಚ್ಚೆಚ್ಚು ಕ್ರಿಯೇಟಿವ್ ಆಗಿ ವರದಿ ಮಾಡೋದ್ರ ಮೂಲಕ ಈ ನಾಡಿನ ಗಮನ ಸೆಳೀಬೇಕು ಅನ್ನೋ ಕಾರಣಕ್ಕೆ ಈ ಪ್ರಶಸ್ತಿಯನ್ನು ನಾವಿವತ್ತು ಘೋಷಣೆ ಮಾಡಿದ್ದೀವಿ. ತಾವೆಲ್ಲರೂ ಮತ್ತೊಮ್ಮೆ ಬರೀ ವರದಿಗಾರರಲ್ಲ, ಕುಟುಂಬ ಸಮೇತ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಬಂದು ನಿಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಭಾಗವಹಿಸಿ ಸಂಭ್ರಮಿಸಬೇಕು. ಹಾಗೆ ಪ್ರಶಸ್ತಿ ವಿಜೇತರಾದಂಥವ್ರನ್ನ ಎಲ್ಲರನ್ನೂ ಹರಿಸಿ ಅಭಿನಂದಿಸಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ.